ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ ಸಕ್ಕತ್ತಾಗಿದೆ ಅಮ್ಮ ಸಾಂಬಾರು. ನೀನೇ ವಾಸಿ ಕಣೆ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀಯ. ನಾನು ಇಷ್ಟು ವರ್ಷದಿಂದ ಅಡುಗೆ ಮಾಡ್ತಿದ್ದೀನಿ. ನಿಮ್ಮ ಅಪ್ಪ ಒಂದಿನಕ್ಕೂ ನನ್ನ ಅಡುಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಕೇಳು. ನೀನು ಯಾವಾಗಲೂ ಚೆನ್ನಾಗೇ ಮಾಡ್ತೀಯಲ್ವೇ, ಅದನ್ನು ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ಹೇಳ್ಬೇಕು ರೀ, ಹೇಳ್ಬೇಕು. ಹಾಗೆ ಹೇಳಿದ್ರೆ ನಮಗೂ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಮನಸ್ಸು ಬರುತ್ತೆ. ಇಲ್ಲ ಅಂದರೆ ಏನೋ ಒಂದು ಬೇಯಿಸಿ ಹಾಕಿದ್ರೆ ಸಾಕು ಅಂತ ಅನಿಸ್ಬಿಡುತ್ತೆ. ನಮ್ಮ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡೋಳು, ಆದರೂ ನಾನು ಅಡುಗೆ ಮಾಡಿದಾಗ ಅಮ್ಮ ಸಕ್ಕತ್ತಾಗಿದೆ ಅಂತ ಹೇಳೋಳು. ಆಯ್ತಾಯ್ತು, ಇನ್ಮೇಲಿಂದ ಹೇಳೋಣ ಬಿಡ. ರೀ, ನನಗೆ ಲಕ್ಷ್ಮಿ ನೋಡಬೇಕು ಅನ್ನಿಸ್ತಿದೆ. ಯಾಕೆ, ಅನ್ನದಲ್ಲಿ ಏನಾದರೂ ಕಲ್ ಸಿಕ್ತಾ? ಹಾಂ, ಅನ್ನದಲ್ಲಿ ಕಲ್ಲು ಸಿಕ್ಕರೆ ತಿಂದುಬಿಟ್ಟು ಜೀರ್ಣಿಸ್ಕೋಬೋದು. ಆದರೆ ನೀನು ಲಕ್ಷ್ಮಿ ನೋಡಬೇಕು ಅಂದ್ಯಲ್ಲ. ನನ್ನ ಮಾತಂದರೆ ಯಾವಾಗಲೂ ನಿಮಗೆ ಹಿಂಗೇನೆ. ಯಾಕೆ, ನನಗೆ ಮಗಳನ್ನ ನೋಡಬೇಕು ಅನ್ನೋ ಆಸೆ ಭಾವನೆಗಳೇ ಇರಲ್ವಾ? ಇರುತ್ತೆ ಬಿಡು. ನಾನು ನಿನ್ನ ಕಲ್ಲ, ನನಗೂ ಮಗಳನ್ನು ಅಕ್ಕರೆ ಇರಲ್ವಾ? ಇಲ್ಲ ಅಂತ ನಾನು ಯಾವಾಗಲೇ ಅಂದೆ. ಅಮ್ಮ, ಹಾಗಾದ್ರೆ ನಾವೆಲ್ಲರೂ ಲಕ್ಕಿ ಮನೆಗೆ ಹೋಗಿ ಬರೋಣವಾ? ಹ್ಞೂ ಕಣ್ರಿ, ನಾವೆಲ್ಲರೂ ಒಂದಿನ ಅವ್ರ ಮನೆಗೆ ಹೋಗಿ ಬರೋಣವಾ? ಇಲ್ಲಾಂದರೆ ಮಗಳು ಅಳಿಯನ್ನ ಇಲ್ಲಿಗೆ ಕರ್ಸೋಣವಾ? ಸ್ವಲ್ಪ ಅನ್ನ ಹಾಕು. ಇವಳು ಯಾಕೆ ಮಗಳನ್ನ ನೋಡಬೇಕು ಅಂತ ಹೇಳ್ತಿದ್ದಾಳ? ಯಾವತ್ತೂ ಇಲ್ದಿರೋ ಕಾಳಜಿ ಈಗ ಯಾಕೆ ಬಂತು ಇವಳಿಗೆ? ರೀ, ಏನಾದರೂ ಹೇಳ್ರಿ. ನನಗೂ ಮಗಳನ್ನ ನೋಡಬೇಕು ಅನ್ನೋ ಆಸೆ ಇದೆ. ಆದರೆ ಬಸ್ ಚಾರ್ಜಿಗೆ ಕಾಸಿಲ್ಲ ಅಂತ ಮಾತ್ರ ಹೇಳಬೇಡಿ. ಹಾಗೆಲ್ಲ ಕಣೆ, ಹೊರಗೆ ಕರೆದಾಗ ನಾವು ಹೋಗೋದು ಚೆನ್ನಾಗಿರುತ್ತೆ, ಅಥವಾ ನಾವು ಹೋಗೋದಕ್ಕೆ ಏನಾದರೂ ಬಲವಾದ ಕಾರಣ ಇರಬೇಕು. ಸುಮ್ಮನೆ ಹಾಗೆ ಹೇಗೆ ಹೋಗೋದು? ಅಲ್ಲ ರೀ, ಮಗಳನ್ನ ನೋಡಕ್ಕೆ ಅವ್ರು ಕರಿಬೇಕು, ನಮಗೆ ಬಲವಾದ ಕಾರಣ ಬೇಕು ಅಂತ ಹೇಳ್ತಿದ್ದೀರಲ್ಲ. ನಮ್ಮ ಮಗಳವಳು, ಅದಕ್ಕಿಂತ ಬೇರೆ ಕಾರಣ ಬೇಕಾ? ಊರೆಲ್ಲ ನಿಂತು ಕೇಳಲಿ